ಹಾಯ್ ಫ್ರೆಂಡ್ಸ್, ಯಾರಾದರೂ ಈ ಥರ ಪ್ರಾಪರ್ಟಿನ ಇಷ್ಟಪಡೋರು ಮನೇನ ತೊಗೋಬೋದು. ಇವರು 52 ಲಕ್ಷ ಹೇಳ್ತಾರೆ. 30-45 11A ಖಾತಾ ಪ್ರಾಪರ್ಟಿ. ಇವರು 50 ಲಕ್ಷಕ್ಕೆ ಫೈನಲ್ ಮಾಡಿಕೊಡ್ತಾರೆ. ಇವ್ರ ಹೆಸರು ಬಂದು ನಾಗಪ್ಪ ಅಂತ. ಇವ್ರ ಫೋನ್ ನಂಬರ್ನ ಲಾಸ್ಟಲ್ಲಿ ಹಾಕ್ತೀನಿ ಫ್ರೆಂಡ್ಸ್. ಇವ್ರಿಗೆ ಫೋನ್ ಮಾಡಿ ನೀವು ತಿಳ್ಕೊಬೋದು. ಮನೆ ತುಂಬ ಚೆನ್ನಾಗಿದೆ ಮತ್ತು ರೋಡ್ ಸೈಡಲ್ಲೇ ಇದೆ. ನೀವು ಬೆಳ್ಗೊಳದಿಂದ ಬಂದ ತಕ್ಷಣ ಶ್ರಾವಣ ಬೆಳ್ಗೊಳ ಅಂದ್ಕೋಬೇಡಿ, ಇದು ಮೈಸೂರಿನ ಬೆಳ್ಗೊಳ ರೋಡಲ್ಲಿ ಬರುತ್ತೆ. ಇದು ಒಳಗಡೆ ಎಂಟ್ರೆನ್ಸು ನೋಡಿ ಫ್ರೆಂಡ್ಸ್. ಇದು ಆಲ್ಟೋ ಕಾರ್ ನಿಂತ್ಕೊಳ್ಳುತ್ತೆ ಮತ್ತು ಒಂದು ಬೈಕ್ ಕೂಡ ನಿಂತ್ಕೊಳ್ಳುತ್ತೆ. 2 ಅಂಗಡಿ ಮಳಿಗೆ ಕೂಡ ಇದೆ ಹೊರಗಡೆ. ಏನಾದ್ರು ವ್ಯಾಪಾರ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಇಲ್ಲಿ ಮಾಡ್ಬೋದು. ಇದು ನಾರ್ತ್ ಫೇಸು, ನಂದಿ ಡೋರ್ ಬರುತ್ತೆ ಫ್ರೆಂಡ್ಸ್. ಇದು ಮನೆ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ, ಮರಳಲ್ಲೇ ಕಟ್ಟಿರೋ ಮನೆ ಇದು. 2019ರಲ್ಲಿ ಇವರು ಮನೆ ಕಟ್ಟಿದ್ರು. ಆದರೆ ಇವರು ಹೋಗಿ ಬಂದು ಸ್ಟೇ ಮಾಡ್ತಾರೆ. ಇವ್ರಿಗೆ ಫಾಲ್ಸ್ ಅಂದರೆ ಎಲ್ಲ ತುಂಬ ಇಷ್ಟ. ಅಂದರೆ ಇವರು ಮಕ್ಕಳಿಗೋಸ್ಕರ ಕಟ್ಟಿರೋದಂತೆ ಮನೆ. ಅವರೆಲ್ಲ ಬಂದು ಹೋಗಿ ಮಾಡ್ತಾರೆ ಫ್ರೆಂಡ್ಸ್. ಇದು ಅಪ್ಪ ಯಾವಾಗಲೂ ಇಲ್ಲೇ ಇರ್ತಾರೆ. ಇದು ನೋಡಿ ಮೇಲ್ಗಡೆ ಸ್ಟೇರ್ ಕೇಸು ಹೋಗೋಕ್ಕೆ. ಮತ್ತು ಇದು ಬೋರ್ವೆಲ್ದು ಒಂದು ಅಡುಗೆ ಮನೆ ಇದೆ ಫ್ರೆಂಡ್ಸ್. ಇದು ಅಕಸ್ಮಾತ್ ಒಬ್ಬೊಬ್ಬರು ಸ್ವಲ್ಪ ಮಡಿ ಮಾಡ್ತಾರಲ್ಲ, ನಾನ್ ವೆಜ್ ಮಾಡ್ಕೊಂಡು ತಿನ್ನೋರು, ಅವ್ರಿಗೆ ಇದು ಸಪ್ರೇಟ್ ಇದೆ. ಒಳಗಡೆ ಒಂದು ಅಡುಗೆ ಮನೆಯೂ ಇದೆ. ಇದು ಬೋರ್ವೆಲ್ ಇರೋದ್ರಿಂದ ನೋಡಿ ಇಲ್ಲಿ ಫ್ಯಾನ್ ಹಾಕಿದ್ದಾರೆ. ಬೋರ್ವೆಲ್ಲು 80 ಅಡಿಗೆಲ್ಲ ನೀರು ಬಂತಂತೆ ಫ್ರೆಂಡ್ಸ್. ಇದು ನೀರಿಗೇನು ಪ್ರಾಬ್ಲಮೇ ಇಲ್ಲ. ಇಲ್ಲಿ ಕಾವೇರಿ ನೀರು ಕೂಡ ಬರುತ್ತೆ. ಮತ್ತು ನೋಡಿ ಒಳಗಡೆ ಹೋಗೋಕ್ಕೆ ಎಂಟ್ರೆನ್ಸು ನಂದಿ ಡೋರ್ ಫ್ರೆಂಡ್ಸ್. ಇದು ಎಲ್ಲ ಟೀ ಕುಡ್ಡು ಮರ ಹಾಕಿದ್ದಾರೆ. ಹೀಗೆ ಒಳಗಡೆ ಬಂದು ನೋಡ್ಬೋದು. 50 ಲಕ್ಷಕ್ಕೆಲ್ಲ ಫೈನಲ್ ಮಾಡಿಕೊಡ್ತಾರೆ ಫ್ರೆಂಡ್ಸ್ ಇವರು. ಇವಾಗ ನೀವು ನೋಡ್ಬೋದು ಬಾತ್ರೂಮು ಮತ್ತು ಟಾಯ್ಲೆಟ್ 2 ಇದೆ, ಒಟ್ಟಿಗೆ ಇದೆ. ಅಲ್ಲೇ ಪಕ್ಕದಲ್ಲೇ ಇದೆ ಫ್ರೆಂಡ್ಸ್, ನೋಡ್ಬೋದು. ಮತ್ತು TV ಸ್ಟ್ಯಾಂಡು ನೋಡಿ. 2 ರೂಮ್ ಬರುತ್ತೆ. 2 BHK ಹೌಸು. ದೇವ್ರ ಮನೆ ಇದೆ. 2 ದೊಡ್ಡದಾಗಿದೆ ರೂಮು. ಮನೆ ತುಂಬ ವಿಶಾಲವಾಗಿದೆ. ಇಂಥ ವಾತಾವರಣ ಯಾರಿಗಾದರೂ ಇಷ್ಟ ಆದರೆ ಪ್ಲೀಸ್ ಈ ಮನೆನ ಇಷ್ಟಪಟ್ಟು ತೊಗೋಬೋದು. ಇದಕ್ಕೆ ಹೋಮ ಪೂಜೆ ಎಲ್ಲ ಮಾಡಿಸಿದ್ದಾರೆ ಫ್ರೆಂಡ್ಸ್. ಏನು ಭಯಪಡೋ ಅಂಥವು ಏನಿಲ್ಲ. ಪ್ರತಿಯೊಂದೂ ಇವರು ಹಾಕ್ಸಿದ್ದಾರೆ. ಸೊಳ್ಳೆ ಮ್ಯಾಟ್ ಕೂಡ ಎಲ್ಲ ಹಾಕ್ಸಿದ್ದಾರೆ. 2 ದೊಡ್ಡ ರೂಮು ನೋಡಿ. ಹಾಲ್ ಕಾಣ್ತಾ ಇರ್ಬೋದು. ಈ ಪ್ರಾಪರ್ಟೀಸ್ ನೀವೆಲ್ಲ ಏನು ನೋಡ್ತಾ ಇದ್ದೀರಾ, ಇದೆಲ್ಲ ಇಲ್ಲೇ ಬಿಟ್ಟು ಹೋಗ್ತಾರೆ. ನಾವು ಯಾವುದೂ ತೊಗೊಂಡು ಹೋಗೋಲ್ಲ ಫ್ರೆಂಡ್ಸ್. ನೋಡಿ ಫ್ಯಾನ್ ಇದೆ. ಮತ್ತು ನಿಮ್ಗೇನು ಬೇಕು ನೀವೇ ಇಟ್ಕೋಬೋದು. ನಿಮ್ಗೆ ಯಾರಿಗಾರು ಮನೆ ಇಷ್ಟ ಆಗಿದ್ದರೆ ನಿಮ್ಗೆ ಇನ್ನೂ ವಿಡಿಯೋ ಫೋಟೋಸ್ ಏನು ಬೇಕೋ ಅದನ್ನು ಕಳಿಸ್ಕೊಡ್ತೀವಿ. ಮನೇಲಿ ಹೋಮ ಪೂಜೆ ಎಲ್ಲ ಮಾಡಿಸಿರೋದು ಇದೆ ಫ್ರೆಂಡ್ಸ್. ನೋಡಿ 6 ರೂಮ್ ಆಯಿತು. ಇವಾಗ ಇನ್ನೊಂದು ರೂಮು ಫುಲ್ ಫಿನಿಶೆಡ್ ರೂಮು ನೋಡಿ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿದೆ ರೂಮು, ನೋಡ್ಬೋದು. ಕಬೋರ್ಡೆಲ್ಲ ಇದೆ, ಏನು ತೊಂದರೆ ಇಲ್ಲ. ಏನು ಇಲ್ಲ ಅನ್ನೋಂಗಿಲ್ಲ ಫ್ರೆಂಡ್ಸ್, ಎಲ್ಲ ಇದೆ. ಸೋಲಾರ್ ಇದೆ, ಬೋರ್ವೆಲ್ ಇದೆ. ಪ್ರತಿಯೊಂದು ಎಲ್ಲ ಮಾಡಿಕೊಟ್ಟಿದ್ದಾರೆ ಇವರು. ಮತ್ತು UPS ಕೂಡ ಇದೆ. UPS ಹಾಕ್ಸೋ ಅವಶ್ಯಕತೆ ಇಲ್ಲ, ಅದು ಕೂಡ ಇದೆ. ನೋಡಿ ಈಗ ಬಂದರೆ ಡೈನಿಂಗ್ ಟೇಬಲ್ಲು, ಮತ್ತು ಅಲ್ಲಿ ರೂಮ್ ಮಾಡ್ಕೊಬೋದು. ಡೈನಿಂಗ್ ಹಾಲ್ ಇದು ನೋಡಿ ಅಡುಗೆ ಮನೆ.
ಇಲ್ಲಿ ಅಡುಗೆ ಮಾಡ್ಕೊಂಡು ಊಟ ಮಾಡೋರು ಮಾಡ್ಬೋದು. ಅಲ್ಲೂ ಒಂದು ಅಡುಗೆ ಮನೆ ಇದೆ, 2 ಅಡುಗೆ ಮನೆ ಇದೆ, 2 ಸಪ್ರೇಟ್ ಆಗಿದೆ. ವಾಟರ್ ಫಿಲ್ಟ್ರ್ ಕೂಡ ಹಾಕ್ಸಿದ್ದಾರೆ. ಸಿಂಕ್ ಇದೆ, ಡೈನಿಂಗ್ ಹಾಲು. ನೋಡಿ ಫ್ರೆಂಡ್ಸ್, ನಮ್ಮ ಮನೆ ಯಾರಿಗೆ ಇಷ್ಟ ಆಗುತ್ತೆ ಪ್ಲೀಸ್ ಮೆಸೇಜ್ ಮಾಡಿ, ಕಾಮೆಂಟ್ ಮಾಡಿ. ನಾನು ನಿಮಗಾಗಿ ವೆಯ್ಟ್ ಮಾಡ್ತಾ ಇರ್ತೀನಿ. ನಿಮಗೆ ಪತ್ರ ಯಾವ್ದು ಬೇಕು ಅಂದ್ರೆ ಡೈರೆಕ್ಟಾಗಿ ನೀವು ನನಗೆ ಫೋನ್ ಮಾಡ್ಬೋದು. ನಾನು ಫೋನ್ ನಂಬರ್ನ ಹಾಕ್ತೀನಿ ಫ್ರೆಂಡ್ಸ್. ನಮಗೆ ಫೋನ್ ಮಾಡಿ. ನಾವು ಯಾವ ಬ್ರೋಕರು ಅಲ್ಲ ಫ್ರೆಂಡ್ಸ್, ನಾವು ಯಾರೂ ಅಲ್ಲ. ನಮಗೆ ಮನೆ ಮಾರಬೇಕಂತ ಅನ್ನಿಸ್ತು, ಅದಕ್ಕೋಸ್ಕರ ನಾವು ಹಾಕಿದ್ದೀವಿ ಅಷ್ಟೇ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.